ಅಕ್ರಮ ಗೋ ಸಾಗಾಟಗಾರರ ಮೇಲೆ ಕಾಕಿ ಫೈರಿಂಗ್ ಮಾಡಿದೆ. ದಕ್ಷಿಣ ಕನ್ನಡದ ಈಶ್ವರ ಮಂಗಲದ ಬೆಳ್ಳಿ ಚಡವು ಎಂಬಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ರಮ ಗೋ ಸಾಗಾಟಗಾರರ ಮೇಲೆ ಕಾಕಿ ಫೈರಿಂಗ್ ಮಾಡಿದೆ. ದಕ್ಷಿಣ ಕನ್ನಡದ ಈಶ್ವರ ಮಂಗಲದ ಬೆಳ್ಳಿ ಚಡವುನಲ್ಲಿ ಆಗಿರುವಂತಹ ಘಟನೆ ಇದು. ಜಾನುವಾರುಗಳನ್ನು ಅಕ್ರಮವಾಗಿ ಕೇರಳಕ್ಕೆ ಸಾಗಾಟ ಮಾಡಲಿಕ್ಕೆ ಯತ್ನ ಆಗ್ತಾ ಇತ್ತು. ಗಾಡಿ ನಿಲ್ಲಿಸಲಿಕ್ಕೆ ಹೇಳ್ತಾರೆ ಪೊಲೀಸ್ನವರು, ಅವ್ರ ಮೇಲೇನೆ ಲಾರಿ ಹತ್ತಿಸ್ಲಿಕ್ಕೆ ನೋಡ್ತಾರೆ ಕದಿಯಮರು. ವಾಹನ ನಿಲ್ಲಿಸದೆ ಪರಾರಿ ಆಗ್ಲಿಕ್ಕೆ ಮುಂದಾಗ್ತಾರೆ, ಚೇಂಜ್ ಮಾಡ್ತಾರೆ ಪೊಲೀಸ್ನವರು. ಪೊಲೀಸ್ನವ್ರ ಮೇಲೇನೆ ಲಾರಿ ಹತ್ತಿಸ್ಲಿಕ್ಕೆ ಏನು ಯತ್ನ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ವಾಹನ ನಿಲ್ಲಿಸದೆ ಪರಾರಿಯಾದ್ರು. ಲಾರಿ ಚೇಂಜ್ ಮಾಡ್ತಾರೆ ಕಾಕಿ ಪಡೆ. ಬೆಳ್ಳಿ ಚಡವು ಬಳಿ ಲಾರಿಯನ್ನ ಹಾಯಿಸಿ ಜೀಪ್ಗೆ ಡಿಕ್ಕಿ ಆಗಿಸ್ಲಿಕ್ಕೆ ಯತ್ನ ಮಾಡ್ತಾರೆ. ಪೊಲೀಸ್ನವ್ರ ಮೇಲೇನೆ ಹಲ್ಲೆಗೆ ಮುಂದಾಗಿದ್ದ ಕದೀಮರ ಆ ಗ್ಯಾಂಗಿಗೆ ಗುಂಡನ್ನು ಹಾರಿಸಿ ಓರ್ವ ಆರೋಪಿಯನ್ನ ಎಸ್ಐ ಜಂಬುರಾಜ್ ಈಗ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓರ್ವ ಆರೋಪಿ ಬಂಧನಾಗಿದ್ದಾನೆ, ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ. ಕಾಸರಗೋಡು ಜಿಲ್ಲೆಯ ನಿವಾಸಿ ಅಬ್ದುಲ್ಲಾ ಬಂಧಿತ ಆರೋಪಿ ಕಾಲಿಗೆ ಗುಂಡು ತಗುಲಿ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹಾಸನದಿಂದ ಕೇರಳಕ್ಕೆ ಅಕ್ರಮ ಜಾನುವಾರು ಸಾಗೋಟಕ್ಕೆ ಯತ್ನ ಆಗ್ತಾ ಇತ್ತು. ಲಾರಿಯಲ್ಲಿದ್ದ 10 ಜಾನುವಾರುಗಳನ್ನು ಪೊಲೀಸ್ನವರೀಗ ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ದಕ್ಷಿಣ ಕನ್ನಡ SP ಅರುಣ್ ಕೂಡ ಈಗ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಅಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಾ ನೋಡಿ, ಇದೇ ಲಾರಿ ಇದು ಮಂಗಳೂರು ತಲಪಾಡಿ ಮುಖೇನವಾಗಿ ಕಾಸರಗೋಡಿಂದ ಕೇರಳಕ್ಕೆ ತಲುಪಬೇಕಾದಂತಹ ಹಸುಗಳನ್ನು ಈಗ ಪೊಲೀಸ್ನವರು ತಮ್ಮ ಕಾರ್ಯಕ್ಷಮತೆಯನ್ನು ಉಪಯೋಗಿಸಿ ಒಬ್ಬನನ್ನು ಬಂಧಿಸಿದ್ದಾರೆ, ಇನ್ನೊಬ್ಬ ಪರಾರಿಯಾಗಿದ್ದಾನೆ. ಅದ್ರ ಜೊತೆಗೆ ಜಾನುವಾರುಗಳನ್ನು ಕೂಡ ಈಗ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ದಕ್ಷಿಣ ಕನ್ನಡ ಸುತ್ತಮುತ್ತ ಅನೇಕ ಗ್ರಾಮೀಣ ಪ್ರದೇಶದಲ್ಲೆಲ್ಲ ರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಾಕಿದಂತಹ ಹಸುಗಳು ಮಂಗಮಯ ಆಗ್ತಾ ಇದ್ವು. ಬೆಳಗ್ಗೆ ಎದ್ದು ನೋಡಿದರೆ ಹಸುಗಳೇ ಇರ್ತಾ ಇರಲಿಲ್ಲ. ಎಲ್ಲವೂ ಕೂಡ ಈ ಗೋಗಳರಿಂದನೇ ಆಗ್ತಾ ಇರೋದು ಅನ್ನೋದು ಈ ಹಿಂದೆ ಕೂಡ ಗೊತ್ತಾಗ್ತಾ ಇತ್ತು. ಮತ್ತು ನೋಡಿ ಪಾಪ ಹಸುಗಳನ್ನು ಯಾವ ರೀತಿಯಾಗಿ ನೋಡಿ ಅವಕ್ಕೆ ಜೀವ ಇದೆ ಅನ್ನೋದು ಕೂಡ ಅವರಿಗೆ ಅರಿವಿಲ್ಲ. ಅಷ್ಟು ಹೃದಯಹೀನರವರು ಹೆಂಗೆ ಬೇಕು ಹಂಗೆ ತುಂಬಿದ್ದಾರೆ. ಇವೆಲ್ಲವೂ ಕೂಡ ಈಗ ಕಸಾಯಿಖಾನೆಗೆ ಹೋಗುವಂತಹ ಹಸುಗಳಾಗಿದ್ವು. ಆದರೆ ಪೊಲೀಸ್ನವರು ತಮ್ಮ ಕಾರ್ಯಕ್ಷಮತೆಯನ್ನು ಉಪಯೋಗಿಸಿ ಅದನ್ನು ಈಗ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಗಿರಿಧರ್ ಶೆಟ್ಟಿ, ಸಾಕಷ್ಟು ಗೋವು ಕಳ್ಳತನ ಕೇಸ್ಗಳು ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡದಿಂದ ಕೇರಳಕ್ಕೆ ಸಾಗಾಟ ಆಗ್ತಾ ಇದ್ದಂತಹ ಹಸುಗಳನ್ನು ಈಗ ಪೊಲೀಸ್ನವರು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಒಬ್ಬನನ್ನು ಈಗ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಾದರೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ಹೇಗೆ ಅಂತ ಗಿರಿಧರ್ ಶೆಟ್ಟಿ? ಸಚಿನ್, ಪ್ರಮುಖವಾಗಿ ಈ ಗೋವುಗಳನ್ನು ಹಾಸನ ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮೂಲಕ ಕೇರಳಕ್ಕೆ ಒಯ್ಯಲಾಗ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಪೊಲೀಸರು ಇದರ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ ಸುಳ್ಯ ಮತ್ತು ಪುತ್ತೂರು ತಾಲೂಕಿನ ಕೇರಳಕ್ಕೆ ಗಡಿಯನ್ನು ಹೊಂದಿಕೊಂಡಿರುವಂತಹ ಈಶ್ವರ ಮಂಗಲ ಎನ್ನುವ ಭಾಗದಲ್ಲಿ ಪೊಲೀಸರು ಅವರನ್ನು ಬೆನ್ನಟ್ಟಿದ್ದಾರೆ. 10 ಕಿಲೋಮೀಟರ್ ವರೆಗೂ ಕೂಡ ಈಚರ್ ಲಾರಿಯಲ್ಲಿ ತುಂಬಿಕೊಂಡಿದ್ದ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು. ಅವರಿಗೆ ನಿಲ್ಲಿಸಲು ಸೂಚನೆ ನೀಡಿದ್ರು ಕೂಡ ಅವರು ನಿಲ್ಲಿಸಿರ್ಲಿಲ್ಲ. ಅದನ್ನು ಪಾಲನೆ ಮಾಡದೆ ನೇರವಾಗಿ ಹೋಗ್ತಾ ಇದ್ದಾಗ ಪೊಲೀಸರು ಬೆನ್ನಟ್ಟಿದ್ದಾರೆ. 10 ಕಿಲೋಮೀಟರ್ ವರೆಗೂ ಬೆನ್ನಟ್ಟಿ ಅನಂತರ ಬೆಳ್ಳಿ ಚಡವು ಎನ್ನುವ ಪ್ರದೇಶದಲ್ಲಿ ಅಡ್ಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಜೀಪಿನ ಮೇಲೆ ಲಾರಿಯನ್ನು ಹಾಯಿಸಿ ಪೊಲೀಸರನ್ನು ಕೊಲ್ಲುವ ಯತ್ನವನ್ನು ಕೂಡ ಮಾಡಿದ್ದಾರೆ. ಇದಕ್ಕಾಗಿ ಪೊಲೀಸರು ಪುತ್ತೂರು ಗ್ರಾಮಾಂತರ ಠಾಣೆಯ ಪೊಲೀಸ್ PSI ಜಂಬುರಾಜ್ ಅವರು ತನ್ನ ಕೈಲಿದ್ದಂತಹ ಗನ್ ಮೂಲಕ ಫೈರಿಂಗ್ ಮಾಡಿದ್ದಾರೆ. ಯಾರು ಈಚರ್ ಲಾರಿ ಮತ್ತು ಈಚರ್ ಲಾರಿಯ ಚಾಲಕನಾಗಿದ್ದ ಅಬ್ದುಲ್ಲಾ ಎನ್ನುವ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆತನನ್ನು ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಇನ್ನೊಬ್ಬ ಆರೋಪಿ ಆ ಲಾರಿಯನ್ನು ಬಿಟ್ಟು ಪರಾರಿಯಾಗಿದ್ದಾನೆ. ಈ ಘಟನೆ ಇವತ್ತು ಬೆಳಗ್ಗೆ ಅಂದ್ರೆ ನಸುಕಿನ ವೇಳೆಗೆ ನಡೆದಿರುವಂತದ್ದು. ಇಂತಹದ್ದು ಬಹಳಷ್ಟು ಪ್ರಕರಣಗಳು ಆಗ್ತಾನೆ ಇವೆ. ಆದ್ರೆ ಇದೇ ಮೊದಲ ಬಾರಿಗೆ ಎನ್ನುವಂತೆ ಪೊಲೀಸರು ಅವರನ್ನು ಬೆನ್ನಟ್ಟಿ ಅದರಲ್ಲೂ ಕೂಡ ಪೊಲೀಸ್ ಫೈರಿಂಗ್ ಮಾಡಿದ್ದಾರೆ. ಈ ಫೈರಿಂಗ್ ಮಾಡುವ ಮೂಲಕ ಅವರು ಯಾರು ಗೋಸಾಗಾಟಗಾರರಿದ್ದಾರೆ, ಈ ಕಳ್ಳಕಾಕರಿದ್ದಾರೆ, ಅದರಲ್ಲೂ ಕೂಡ ಗೋವುಗಳನ್ನು ಅಕ್ರಮವಾಗಿ ರಾತ್ರಿ ವೇಳೆ ಕತ್ತು ಕೊಂಡೊಯ್ಯುವಂತಹ ಈ ಒಂದು ಆಗಂತುಕರ ಮೇಲೆ ಚೆನ್ನಾಗಿ ಇದು ಮಾಡಿದ್ದಾರೆ. ಧನ್ಯವಾದ ಗಿರಿಧರ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.